ಇವಾಗ ನಾನು ಹೇಳಕ್ಕೆ ಹೋಗ್ತಿರೋ ವಿಷಯ ನೆಗೂ ಬರುತ್ತೆ, ಆದರೆ ಇದು ರಿಯಾಲಿಟಿ. ಇದ್ರ ಬಗ್ಗೆ ನೀವು ಡಿಫ್ರೆಂಟಾಗಿ ಕಮೆಂಟ್ಸ್ ಮಾಡ್ತೀರಾ, ಆದರೆ ಇದನ್ನ ಇನ್ನೊಂದು ಥರ ನೋಡಿ, ನಿಮ್ಗೆ ಇನ್ನೊಂದು ಥರ ಅನಿಸುತ್ತೆ. ಆವಾಗ ಒಂಥರ ಯೋಚನೆ ಮಾಡ್ತೀರಾ. ರಿಯಾಲಿಟಿ ಶೋ ಮೇಯ್ನ್ ಮೋಟಿವ್ ಏನಂದರೆ, ಒಂದು ಟ್ಯಾಲೆಂಟ್ನ ಗುರುತಿಸ್ಬೇಕು, ಅವ್ರನ್ನ ಜನರಿಗೆಲ್ಲ ತೋರಿಸ್ಬೇಕು. ಅದು ಅವ್ರ ಮೇಯ್ನ್ ಮೋಟಿವ್. ಈ ಇನ್ಸ್ಟಾಗ್ರಾಮು ರೀಲ್ಸು ಅದರಲ್ಲಿ ಯಾರು ಫೇಮಸ್ ಆಗಿರ್ತಾರೆ ಅವ್ರನ್ನ ಕರ್ಕೊಂಬರ್ತಾರೆ. ಅರ್ಥ ಇಲ್ದಿರೋ ಒಂದು ಡೈಲಾಗ್ ಹೊಡಿತಾರೆ, ಅದಕ್ಕೊಂದು BGM ಹಾಕೋದು, ಒಂದು ಬಿಲ್ಡಪ್ಪಾಗಿ ವಾಕ್ ಕೊಟ್ಟರೆ ನೆಕ್ಸ್ಟ್ ಡೇ ನೋಡಿದ್ರೆ ಈ ರಿಯಾಲಿಟಿ ಶೋದಲ್ಲಿ ಬಂದಿರ್ತಾರೆ, ಅದು ವೈರಲ್ ಆಗಿರ್ತದೆ. ಅದೇ ಯಾರಾದರೂ ಒಬ್ಬ ಆರ್ಟಿಸ್ಟು, ಈಗ ಎಕ್ಸಾಂಪಲ್ಗೆ ಒಬ್ಬ ಯಾವುದಾದ್ರೂ ಒಂದು ಆರ್ಟು ಒಂದು ಡ್ರಾಯಿಂಗ್ ಮಾಡ್ತಾರೆ ಅಂದ್ಕೊಳ್ಳಿ. ಅವ್ರು ಸುಮಾರು ಒಂದು 3-4 ಅವರು ಒಂದು ದಿನಾನೇ ಟೈಮ್ ತಗೊಂಡು ನೀಟಾಗಿ ವೀಡಿಯೋ ಮಾಡ್ತಾರೆ. ಒಳ್ಳೆ ಆರ್ಟ್ ಇರುತ್ತೆ, ಅದನ್ನು ವೀಡಿಯೋ ಮಾಡಿ ಹಾಕ್ತಾರೆ. ಆ ಟ್ಯಾಲೆಂಟ್ನ ಯಾರೂ ಗುರುತಿಸಲ್ಲ. ಅದೇ ಥರ ಇನ್ನೂ ಸುಮಾರು ಟ್ಯಾಲೆಂಟ್ಸ್ ಇದೆ, ಅದನ್ನೆಲ್ಲ ಯಾರೂ ಗುರುತಿಸಲ್ಲ. ಸುಮ್ಮನೆ ಒಂದು 30 ಸೆಕೆಂಡ್ 1 ನಿಮಿಷದ ವೀಡಿಯೋ, ಸುಮ್ಮನೆ 1 ನಿಮಿಷದಲ್ಲಿ ಒಂದು ವೀಡಿಯೋ ಮಾಡ್ತಾರೆ. ಹೇಳಿದ್ನಲ್ಲ, ಅರ್ಥ ಇಲ್ದಿರೋ ಡೈಲಾಗು, ಅವ್ನಿಗೆ ನ್ಯಾಯವಾಗಿ ಮಾತಾಡೋಕ್ಕೂ ಬರಲ್ಲ, ಒಂದು BGM ಹಾಕೋದು ಅಷ್ಟೇ, ವೀಡಿಯೋ ವೈರಲ್ಲು. ನೆಕ್ಸ್ಟ್ ಡೇ ಟಿ ವಿಲಿ ಬಂದಿರ್ತಾನೆ ಅವನು. ನಾನು ಯಾವುದೋ ಒಂದು ಎಪಿಸೋಡ್ ನೋಡಿದೆ, ಅದು ನೋಡಿ ನನಗೆ ತುಂಬ ನೆಗೂ ಬಂತು, ಶಾಕ್ ಆಯಿತು. ಯಾಕಂದರೆ ಅಷ್ಟೆಲ್ಲ ಟ್ಯಾಲೆಂಟ್ ಇದ್ದು ಅಂಥ ದೊಡ್ಡ ಜಡ್ಜಸ್ ಇರೋ ಒಂದು ಪ್ರೋಗ್ರಾಮು. ಆ ಪ್ರೋಗ್ರಾಮಲ್ಲಿ ಇವರೆಲ್ಲ ಬಂದಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ನಮ್ಗೇನು ಅನಿಸುತ್ತೆ ಅಂದರೆ, ಒಂದು ಟ್ಯಾಲೆಂಟ್ಗೆ ಬೆಲೆ ಅನ್ನೋದೇ ಇಲ್ಲ ಅನಿಸುತ್ತೆ. ಆ ಪ್ರೋಗ್ರಾಮ್ ಸುಮ್ಮನೆ ಬಂದರೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅಷ್ಟಿದ್ರೆ ಏನು ಅನಿಸ್ತಾ ಇಲ್ಲ. ನಂಗೆ ಇನ್ನೊಂದು ನೆಗೂ ಬಂದಿದ್ದು ಏನಂದರೆ, ಎಲ್ಲರೂ ಡೈಲಾಗ್ಗಳು ಹೊಡಿತಾರೆ. ಅವ್ರೇನಂತಾರಂದರೆ, ನಾನು ತುಂಬ ಕಷ್ಟ ಬಿದ್ದೆ, ನಾನು ಈ ಥರ ಎಲ್ಲ ಬಂದೆ, ಈ ರೀತಿ ಬಂದಿದ್ದೀನಿ. ಎಮೋಷ್ನಲ್ ಡೈಲಾಗ್ಸು, ಅದಕ್ಕೊಂದು BGM, ಒಂದು ಎಮೋಷ್ನಲ್ ಟಚ್ ಕೊಡ್ತಾರೆ, ಮ್ಯೂಸಿಕ್ಕು, ಮತ್ತು ಜಡ್ಜಸ್ ಫೇಸ್ ಎಲ್ಲ ಕ್ಲೋಸಪ್ ಶಾಟ್ಸ್ ಕೊಡ್ತಾರೆ. ಆಗ ಒಂದು ಮ್ಯೂಸಿಕ್ ಕೊಡ್ತಾರೆ, ಅವರು ಒಂಥರ ಎಮೋಷ್ನಲ್ ಆಗಿರೋದು. ಇದೆಲ್ಲ ಯಾವ ರೀತಿ ಅನಿಸುತ್ತೆ ಅಂದರೆ, ನೋಡೋರಿಗೆ ಒಂಥರ ನಾಟಕ ಅನಿಸ್ಬಿಡುತ್ತೆ. ಯಾಕಂದರೆ ಇದನ್ನು ಅವರು ಮಾತಾಡೋದು ಕೇಳಿದ್ರೆ ಜಡ್ಜಸ್ಗೆ ಒಂಥರ ಬೇಜಾರಾಗುತ್ತೆ. ಆದರೆ ನಮ್ಗೆ ನೋಡೋರ್ಗೆ ಏನು ಅನಿಸುತ್ತೆ ಅಂದರೆ, ಲೈಫಲ್ಲಿ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ, ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ. ಏನು ಮಾಡಿದ್ಯಾ, ಈಗ ಸುಮ್ಮನೆ ಒಂದು 30 ಸೆಕೆಂಡ್ 1 ಮಿನಿಟ್ ವೀಡಿಯೋ ಇತ್ತು, ಅದು ಒಂದು ವೀಡಿಯೋ ವೈರಲ್ ಆಯಿತು. ಇದನ್ನೆಲ್ಲ ನೋಡಿದಾಗ ನೆಗೂ ಬರುತ್ತೆ, ನಿಜವಾದ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ ಅನಿಸುತ್ತೆ. ಆದರೆ ರಿಯಾಲಿಟಿ ಏನಂದರೆ, ಇದನ್ನು ಬೇರೆ ಥರ ಯೋಚನೆ ಮಾಡಿ ನೋಡಿ. ಈಗ ನೀವೆಲ್ಲ ಇದನ್ನು ನೋಡಿ ಕಮೆಂಟ್ ಮಾಡ್ತೀರಾ, ಹೌದು ನಿಜವಾದ ಟ್ಯಾಲೆಂಟ್ಗೆ ಬೆಲೆ ಇಲ್ಲ, ಅವ್ರು ನಿಜವಾದ ಟ್ಯಾಲೆಂಟ್ನ ಕರೆಸಲ್ಲ ಅಂತ. ಇದನ್ನು ಬೇರೆ ಥರ ಯೋಚನೆ ಮಾಡಿ ನೋಡಿ. ಈಗ ನೀವೇ ಒಂದು ರೀಲ್ಸ್ ನೋಡ್ತೀರಾ, ಒಂದು ವೀಡಿಯೋ ನೋಡ್ತೀರಾ, ಅದರಲ್ಲಿ ಯಾರಾದರೂ ಒಂದು ಕಷ್ಟ ಬಿದ್ದು ದಿನ ಎಲ್ಲ ಒಂದು ಸ್ಕ್ರಿಪ್ಟ್ ಬರೀತಾರೆ, ಅದು ಒಂದು ವೀಡಿಯೋ ಮಾಡ್ತಾರೆ, ಒಂದು ಒಳ್ಳೆ ಕ್ಯಾಮ್ರಾ ತೊಗೊಂಬರ್ತಾರೆ, ಒಂದು ವೀಡಿಯೋ ಮಾಡ್ತಾರೆ. ಆ ವೀಡಿಯೋ ನೀವು ನೋಡಲ್ಲ. ಯಾರಾದರೂ ಸುಮ್ಮನೆ ಈಗ ನಾನು ಹೇಳಿದ್ನಲ್ಲ ಆ ಥರ ಒಂದು ರೀಲ್ಸ್ ಮಾಡಿಬಿಡ್ಲಿ, ನೆಕ್ಸ್ಟ್ ಡೇನೇ ಅದು ವೈರಲ್ ಆಗಿರುತ್ತೆ. ನಾವು ಮಾಡ್ತಾ ಇರೋದೇ ಅದು. ಅವ್ರು ಏನು ಮಾಡ್ತಾರೆ, ಯಾರು ವೈರಲ್ ಆಗಿರ್ತಾರೆ, ಯಾರಿಂದ TRP ಬರುತ್ತೋ ಅವ್ನು ಕರ್ಕೊಂಬರ್ತಾರೆ. ಆ TRPನ ಯಾರು ಕೊಡ್ತಾ ಇರೋದು? ನಾವೇ. ಅವ್ರಿಗೇನಂದರೆ ವ್ಯೂವರ್ಶಿಪ್ ಜಾಸ್ತಿ ಬರಬೇಕು, TRP ಬರಬೇಕು. ಅದು ಯಾವುದರಿಂದ ಬರುತ್ತೆ ಅಂತ ಅವ್ರು ನೋಡ್ತಾರೆ. ಅಂಥದ್ದನ್ನ ಅವರು ಒಂದು ಶೋ ಮಾಡ್ತಾರೆ, ಅಂಥದನ್ನ ಕರೆಸ್ತಾರೆ. ಅದೆಲ್ಲ ನಾವು ಯಾವುದನ್ನು ನೋಡ್ತಿರೋ ಅದರಿಂದ ಬರುತ್ತೆ. ನಾವೆಲ್ಲ ಈಗ ಮಾಮೂಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಇರುತ್ತೆ, ಈಗ ಒಂದು ನ್ಯೂಸ್ ಚಾನಲ್ ತಗೊಳ್ಳಿ, ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಇರುತ್ತೆ, ಯಾರಾದರೂ ಒಂದು ಸಾಧನೆ ಮಾಡಿರ್ತಾರೆ, ಅವ್ರ ಬಗ್ಗೆ ಒಂದು ಟಾಪಿಕ್ ಮಾತಾಡ್ತಾರೆ, ಅದನ್ನು ಯಾರೂ ನೋಡಲ್ಲ. ಇದು ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ನೀವು ಈ ಮಿಸ್ಟೇಕ್ ಮಾಡ್ತಾ ಇರ್ತೀರ, ಅದು ನಿಮಗೆ ಗೊತ್ತಿರಲ್ಲ, ಆದರೂ ನೀವು ಮಾಡ್ತಾ ಇರ್ತೀರ. ಆದರೆ ಇಲ್ಲಿ ಏನು ಒಂದು ಸಾಧನೆ ಇರಲ್ಲ, ಸುಮ್ಮನೆ ಒಂದು ನಿಮಿಷದ ವೀಡಿಯೋ ಮಾಡಿ ಇದನ್ನು ಒಂದು ಎಪಿಸೋಡ್ ಮಾಡ್ತಾರೆ, ಅದನ್ನು ನೋಡ್ತೀರಿ. ಒಂದು ಲೈಫಲ್ಲಿ ಏನಾದರೂ ಒಂದು ಮೆಡಲ್ ತೊಗೊಂಬಂದಿರ್ತಾರೆ, ಏನಾದರೂ ಸಾಧನೆ ಮಾಡಿರ್ತಾರೆ, ಅವ್ರ ಲೈಫ್ ಬಗ್ಗೆ ನಾವು ತಿಳ್ಕೊಳಕ್ಕೆ ನಮಗೊಂದು ಕ್ಯೂರಿಯಾಸಿಟಿ ಇರಲ್ಲ. ಇದು ನಿಜ, ಇದು ನನ್ನೂ ಸೇರಿ ನಾನು ಹೇಳ್ತಾ ಇರೋದು. ಅವ್ರ ಲೈಫು ಅವ್ರು ಯಾವ ರೀತಿ ಬಂದರು ಅದ್ರ ಬಗ್ಗೆ ನಮ್ಗೆ ತಿಳ್ಕೊಳಕ್ಕೆ ಒಂದು ಕುತೂಹಲ ಇರಲ್ಲ. ಆದರೆ ಇದು ಯಾವುದೋ ಈ ಒಂದು ವೀಡಿಯೋ ಇರುತ್ತಲ್ವ, ಈಗ ವೈರಲ್ ಆಗಿರ್ತಾರಲ್ಲ, ಅರ್ಥ ಇಲ್ದಿರ, ಇವ್ರ ಲೈಫ್ ಬಗ್ಗೆ ತಿಳ್ಕೊತೀರಿ, ಇವ್ರ ಬಗ್ಗೆ ನೋಡಬೇಕು ಅಂತ ನಮ್ಗೆ ಅನಿಸುತ್ತೆ. ಅಂಥದ್ದನ್ನು ನಾವು ನೋಡ್ತೀರಿ. ಲಾಸ್ಟು ಸೀಸನ್ ಯಾರು ಇರ್ತಾರೋ ನೆಕ್ಸ್ಟ್ ಸೀಸನ್ನು ಅವ್ರನ್ನೇ ಕರೆಸ್ತಾರೆ. ಯಾಕೆ? ಅವ್ರಿಗೆ ಒಳ್ಳೆ TRP ಬಂದಿರುತ್ತೆ, ಜನಕ್ಕೆ ಅವ್ರು ಇಷ್ಟ ಇರ್ತಾರೆ, ಮತ್ತು ಅವ್ರನ್ನೇ ಕರೆಸ್ತಾರೆ. ಅವರು ಹೊಸ ಟ್ಯಾಲೆಂಟ್ನ ಅವ್ರು ಗುರ್ತಿಸಲ್ಲ. ಹೊಸ ಟ್ಯಾಲೆಂಟ್ನ ಅವ್ರು ಗುರ್ತಿಸಲ್ಲ ಅನ್ನೋಕ್ಕಿಂತ ಮುಂಚೆ ನಾವು ಗುರ್ತಿಸಲ್ಲ. ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ಕೊಡ್ತೀನಿ. ಮೊದಲು ಸರಿಗಮಪ ಶೋ ಇತ್ತು. ಆ ಶೋದಲ್ಲಿ ಟ್ಯಾಲೆಂಟ್ಸ್ ಯಾವ ರೀತಿ ಇದ್ದರು ಅಂದರೆ, ಅವ್ರು ಎಷ್ಟೇ ಚೆನ್ನಾಗಾಡಲಿ, ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೂ ಅದ್ರ ಬಗ್ಗೆ ಮಾತಾಡ್ತಿದ್ರು, ಅಷ್ಟು ಚೆನ್ನಾಗಿ ಆಡೋರು. ಆದರೆ ಅದಕ್ಕೆ TRP ಇದ್ದಿಲ್ಲ. ಈಗ ನೋಡಿ, ಈಗ ಒಂದು ಹಾಡು ಆಡ್ತಾರೆ, ಅದು ಚೆನ್ನಾಗಿರಲ್ಲ, ಸುಮ್ಮನೆ ಒಂದು ಹೈಪ್ ಕೊಡ್ತಾರೆ, ಒಂದು ಬಿಲ್ಡಪ್ ಕೊಡ್ತಾರೆ, ಅದು ಏನು ಮಿಸ್ಟೇಕ್ ಇದೆ ಅಂತ ಮಾತಾಡಲ್ಲ. ಇದು ಈಗ TRP ಬರುತ್ತೆ.
ಮತ್ತು ಇನ್ನೊಂದು ವಿಷಯ, ನಾನು ಸುಮಾರು ಕಡೆ ನೋಡ್ತಾಯಿದ್ದೀನಿ, ಸುಮಾರು ವೀಡಿಯೋಸ್ ನೋಡ್ತಾಯಿದ್ದೀನಿ. ಯಾರಿಗಾದ್ರೂ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಅಲ್ಲಿ ವೀಡಿಯೋ ಮಾಡೋ ನೆಸೆಸಿಟಿ ಇದೆಯಾ? ಅಲ್ಲಿ ಅವರು ವೀಡಿಯೋ ಮಾಡ್ತಾರೆ. ಆದರೆ ನಾನು ಒಂದು ಚಿಕ್ಕ ಸಜೆಷನ್ ಕೊಡೋದೇನೆಂದರೆ, ನೀವು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಫಸ್ಟು ಅದನ್ನ ಕೇಳಿ ವೀಡಿಯೋ ಮಾಡ್ಬೋದಾ ಅಂತ. ಅವರು ಮಾಡ್ಬೋದು ಅಂದರೆ ವೀಡಿಯೋ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಿಮ್ಗೆ ಅದೊಂದು ಕಂಟೆಂಟು, ಅದರಿಂದ ನಿಮಗೆ ಏನಾದರೂ ಒಂದು ಸ್ವಲ್ಪ ಅರ್ನಿಂಗ್ಸ್ ಇರುತ್ತೆ. ಅದಕ್ಕೆ ನೀವು ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗ್ತೀರ. ವೀಡಿಯೋ ಮಾಡಿ, ಆದರೆ ಅವ್ರ ಪರ್ಮಿಷನ್ ಕೇಳಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಮಾಡ್ತಿರೋ ಒಳ್ಳೆಯ ಕೆಲಸ, ಆದರೆ ಆ ಒಳ್ಳೆಯ ಕೆಲಸಕ್ಕೂ ಪ್ರತಿಫಲ ಇಲ್ದಂಗೆ ಆಗುತ್ತೆ. ಅದರಿಂದ ನಿಮ್ಗೆ ಯೂಸ್ ಇದೆ, ನಿಮಗೆ ಬೆನಿಫಿಟ್ ಇದೆ, ಅದಕ್ಕೆ ನೀವು ಆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಎಲ್ರಿಗೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಗ ನೀವು ಮಾಡಿದ್ದ ಆ ಕೆಲಸನೂ ಒಳ್ಳೇದು ಅನ್ಸ್ಕೊಳಲ್ಲ. ಸ್ವಲ್ಪ ಜನ ಏನೋ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರಲ್ವ, ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ ಅದೊಂದು ಫೀಲ್ ಆ ಥರ ಕೊಡುತ್ತೆ. ಸ್ವಲ್ಪ ಜನ ಒಳ್ಳೆ ರೀತಿ ಕಮೆಂಟ್ ಮಾಡ್ತಾರೆ. ಆದರೆ ಅದನ್ನು ಡೀಪಾಗಿ ನೋಡಿದಾಗ ಅದು ನಿಜಾಂಶ ಏನಂತ ಅವ್ರಿಗೆ ಗೊತ್ತಾಗುತ್ತೆ, ರಿಯಾಲಿಟಿ. ಇದನ್ನು ನೋಡಿದಾಗ ನೀವು ಯಾವ ರೀತಿ ಕಮೆಂಟ್ ಮಾಡಬೇಕು ಅಂತ ನೀವೇ ಮಾಡಿ, ಎಲ್ಲಿ ಯಾರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು. ಯಾಕಂದರೆ ಈಗ ಪ್ರೆಸೆಂಟ್ ನಾವೇನಿದ್ದೀರಿ, ಈಗಿರೋ ಪರಿಸ್ಥಿತಿನೇ ಆ ರೀತಿ ಇದೆ. ಆ ರೀತಿ ನಾವು ಎಲ್ಲರ ಥರ ಹೋದ್ರೇ ನಾವು ಇಲ್ಲಿ ಬದುಕ್ಬೋದು, ಇಲ್ಲಾಂದರೆ ಆಗಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡೋದು ಇನ್ನೂ ತುಂಬ ಇದೆ. ಮಾತಾಡ್ತಾಯಿದ್ರೆ ಇನ್ನೂ ಹೋಗ್ತಾನೆ ಇರ್ಬೋದು. ಇನ್ನೂ ಡೀಪಾಗಿ ಹೋದರೆ ಎಷ್ಟು ವಿಷಯ ಇದೆ ಅಂದರೆ ತೆಗಿತಾ ಇದ್ದರೆ ಬರ್ತಾನೆ ಇರುತ್ತೆ. ನೋಡೋಣ ಮುಂದೆ. ನೀವು ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ವೀಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.